ಇವತ್ತು ಈ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಾಗಿ ಒಂದು 1.5 ಕಪ್ ಆಗುವಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು 1 ಸೂಡಾಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಈ ಮೆಂತ್ಯ ಸೊಪ್ಪು ಮೊದಲಿಗೆ ನಾನು ಕ್ಲೀನಾಗಿ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಸೊ ಫ್ರೆಂಡ್ಸ್, ಈ ರೆಸಿಪಿ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಬೇಕು, ಯಾಕಂದರೆ ಅಷ್ಟು ರುಚಿಯಾಗಿ ಬರುತ್ತೆ. ಇದು ನೀವು ಪೂರಿ, ಪರೋಟ, ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅಂದರೆ ಎಲ್ಲದಕ್ಕೂ ನೀವು ಇದನ್ನು ತಿನ್ಬೋದು. ಓಕೆ ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ನೀವು ತೊಳ್ಕೊಂಡಾದ್ಮೇಲೆ ಡ್ರೈ ಮಾಡಿಕೊಂಡೇ ತೊಗೊಳ್ಳಿ. ಓಕೆ ನೋಡಿ, ಎಲ್ಲ ಸೇರಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಮತ್ತು 1.5 ಕಪ್ ಆಗುವಷ್ಟು ಮಟರ್ ತೊಗೊಂಡಿದ್ದೀನಿ. ಇವೆರಡು ತಯಾರಾದಮೇಲೆ ನಾನಿಲ್ಲೊಂದು ಕಡಾಯಿ ಇಟ್ಕೊತಿದ್ದೀನಿ. ಒಂದು ಸ್ವಲ್ಪ ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಇವಾಗ. ಓಕೆ, ಎಣ್ಣೆ ಗರಮ್ ಆಗಿದೆ. ಇವಾಗ ಗರಮ್ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊತಿದ್ದೀನಿ. ಸುಮಾರು ಒಂದು 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಮತ್ತು ಒಂದು 3 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಇಷ್ಟ ಆಯ್ತು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು. ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾನು ಹುರ್ಕೊತಿದ್ದೀನಿ. ಓಕೆ, ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕ್ಕೊತಿದ್ದೀನಿ. ಟೊಮೆಟೊ ಕ್ವಾಂಟಿಟಿ ಕಮ್ಮಿ ಇರಬೇಕು, ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಆ ರೀತಿ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಟೊಮೆಟೊ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಮತ್ತೆ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಮತ್ತೆ ಇದನ್ನು ನಾನು ಸ್ವಲ್ಪ ಹುರ್ಕೊತಿದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ ನೋಡಿ, ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಸಾಫ್ಟ್ ಆದಮೇಲೆ ಇದನ್ನು ನಾನು ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ಅದು ಸೈಡಿಗೆ ಎತ್ತಿಟ್ಕೊಂಡಿದ್ದು ನಾನು ಸಣ್ಣಗಾಲ ಒಂದು ಸ್ವಲ್ಪ. ಅಲ್ಲಿ ತನಕ ನಾನು ಮತ್ತೊಂದು ಕಡೆಯಲ್ಲಿ ನೀರಿಟ್ಟಿದ್ದೀನಿ. ಕುದಿ ಬಂದ ಮೇಲೆ ಇದು ಮಟರ್ ಹಾಕ್ಕೊತಿದ್ದೀನಿ. ಸುಮಾರು 1.5 ಕಪ್ ಆಗುವಷ್ಟು ಮಟರ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಬಿಸಿನೀರಲ್ಲಿ ಕೇವಲ ಒಂದು 2-3 ನಿಮಿಷ ಆಗೋ ತನಕ ಈ ಮಟರ್ನ ನಾನು ಬೇಯಿಸ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಜಸ್ಟ್ 3 ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ. ಓಕೆ ನೋಡಿ, ಬೇಯಿಸ್ಕೊಂಡಾದ್ಮೇಲೆ ಇದರಲ್ಲಿ ಎಲ್ಲ ನಾನು ಹಾಕ್ಕೊಂಡು ಇಲ್ಲಿ ತಣ್ಣೀರಿನಲ್ಲಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಬರ್ಫ್ ಕೂಡ ಹಾಕಿದ್ದೀನಿ ಒಳಗಡೆ. ಈ ರೀತಿ ಮಾಡೋದ್ರಿಂದ ಮಟರ್ ಗ್ರೀನಾಗಿ ಇರುತ್ತೆ. ಈ ರೀತಿನ ಮಾಡ್ಕೊಳ್ಳಿ ನೀವಿಲ್ಲಿ. ಓಕೆ ನೋಡಿ, ಎಷ್ಟು ಗ್ರೀನಾಗಿ ಕಾಣ್ತಿದೆಯಲ್ವ, ಅಂದರೆ ಬಿಸಿನೀರ್ಲಿಂದ ತೆಗೆದು ತಣ್ಣೀರಿನಲ್ಲಿ ಹಾಕ್ಯೋದು. ಇಲ್ಲಿ ಮಸಾಲ ಕೂಡ ತಣ್ಣಗಾಗಿದೆ. ಇವಾಗ ಇದು ಕೂಡ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಕಾಜುನ ನೀರಿನಲ್ಲಿ ನೆನೆಸ್ಕೊಂಡು ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಎಳ್ಳು ಕೂಡ ಹಾಕೋಬೇಡು ಕಾಜು ಬದಲಾಗಿ. ಓಕೆ, ಎಲ್ಲ ಸೇರಿಸಿ ಇದನ್ನು ನಾನು ಸ್ಮೂತಾಗಿ ರುಬ್ಕೊತಿದ್ದೀನಿ. ಓಕೆ ನೋಡಿ, ನೀರು ಹಾಕಬಾರ್ದು, ಹಾಗೆಯೇ ಸ್ಮೂತಾಗಿ ರುಬ್ಕೊಂಡಾದ್ಮೇಲೆ ಮಸಾಲೆ ಕೂಡ ತಯಾರಾಗಿದೆ ಮತ್ತು ಮಟರ್ ಕೂಡ ತಯಾರಾಗಿದೆ ಅಲ್ವಾ. ಹೀಗೆ ಮತ್ತೆ ನಾನು ಕಡಾಯಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ. ಮತ್ತು ಇವಾಗ ಜೀರಿಗೆ ಹುರ್ಕೊಂಡಾದ್ಮೇಲೆ ಇಲ್ಲಿ ಮಸಾಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಮಸಾಲ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಕಾಜುದ ಬದಲಾಗಿ ಎಳ್ಳು ಕೂಡ ಹಾಕೋಬೋದು. ಒಂದು 2-3 ಚಮಚ ಆಗುವಷ್ಟು ಎಳ್ಳು ಹಾಕ್ಕೊಳ್ಳಿ. ಅದು ಕೂಡ ಗಟ್ಟಿ ಮಾಡುತ್ತೆ ಗ್ರೇವಿ, ನೀರಾಗಿ ಬರೋದಿಲ್ಲ. ಓಕೆ, ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಂಡಿನಿ. ಜಾಸ್ತಿ ಹಾಕೋಬಾರ್ದು ನೀರು. 1 ಚಮಚ ಆಗುವಷ್ಟು ಧನಿಯಾ ಪೌಡರ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಮತ್ತು ಸ್ವಲ್ಪ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇಲ್ಲಿ ನೀವು ರೆಡ್ ಖಾರದ ಪುಡಿ ಜಾಸ್ತಿ ಕ್ವಾಂಟಿಟಿದಾಗ ಹಾಕೋಬಾರ್ದು. ನಿಮಗೆ ಖಾರ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ, ಖಾರ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಖಾರ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದು ನಾನಿಲ್ಲಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಇಲ್ಲೇ ಮೆಂತ್ಯ ಸೊಪ್ಪು ಹಾಕ್ಕೋಬೋದು ನೀವು ಇಲ್ಲಿ. ಓಕೆ, ಇವಾಗ ಮೆಂತ್ಯ ಸೊಪ್ಪು ಹಾಕಿದ ಮೆಂತ್ಯ ಸೊಪ್ಪು ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದು ಹುರ್ಕೋಬೇಕಾಗುತ್ತೆ. ನೀವು ಇಲ್ಲಿ ಸರಿಯಾಗಿ ಸಾಫ್ಟ್ ಮಾಡ್ಕೋಬೇಕಾಗುತ್ತೆ ಮೆಂತ್ಯ ಸೊಪ್ಪು. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 3-4 ನಿಮಿಷ ಆಗೋ ತನಕ ಹಾಗೆಯೇ ಹುರ್ಕೊತಿದ್ದೀನಿ. ಅಂದರೆ ಮೆಂತ್ಯ ಸೊಪ್ಪು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಇದು. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಮೆಂತ್ಯ ಸೊಪ್ಪು ಒಂದು 3-4 ನಿಮಿಷ ಆಗೋ ತನಕ ನಾನು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಮಾಡ್ಕೊಂಡಾದ್ಮೇಲೆ ಮಟರ್ ಹಾಕ್ಕೊತಿದ್ದೀನಿ, ಅಂದರೆ ಬಟಾಣಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಮಟರ್ ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಗಟ್ಟಿಯಾಗಿದೆ ಇದು. ಸೊ ಇವಾಗ ಇಲ್ಲಿ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕಂದರೆ ನಾವು ಕಾಜು ಹಾಕಿರ್ತೀವಲ್ಲ, ಹೀಗಾಗಿ ಗ್ರೇವಿ ಗಟ್ಟಿಯಾಗುತ್ತೆ. ಹೀಗಾಗಿ ನೀರನ್ನ ಹಾಕ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ನನಗೆ ಯಾವ ರೀತಿ ಬೇಕೋ ಆ ರೀತಿ ನೀರು ಹಾಕ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನೀವು ಇಲ್ಲಿ ಗಟ್ಟಿ ಬೇಕು ತಿಳಿಬೇಕು ನೋಡ್ಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ಇಲ್ಲಿ ಇದಕ್ಕೆ ಮೇಥಿ ಮಲಾಯಿ ಮಟರ್ ರೆಸಿಪಿ ಅಂತ ಹೇಳ್ತಾರೆ. ತುಂಬಾ ರುಚಿಯಾಗಿ ಬರುತ್ತೆ ಇದು. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ.
ಮತ್ತು 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಇದರಲ್ಲಿ ಸಕ್ಕರೆ ಯಾಕೆ ಹಾಕಬೇಕಂದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬಿಡುತ್ತೆ, ಹೀಗಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಬ್ಯಾಲೆನ್ಸ್ ಆಗುತ್ತೆ ಅದು. ಮೇನ್ ಪಾಯಿಂಟ ಇದರಲ್ಲಿ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಹಾಲಿನ ಮೇಲಿನ ಕೆನೆ ತೊಗೊಂಡಿದ್ದೀನಿ. ಇದು ಇಲ್ಲ ಅನ್ನೋದಾದರೆ ಅಮೂಲ್ ಫ್ರೆಶ್ ಕ್ರೀಮ್ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕೋಬೋದು. ಸೊ ಇದು ಹೆಸರೇ ಹೇಳಿದ ಹಾಗೆ ಮೇಥಿ ಮಲಾಯಿ ಮಟರ್ ಅಲ್ವಾ. ಮಲಾಯಿ ಅಂದರೆ ಇದು ಹಾಲಿನ ಮೇಲಿನ ಕೆನೆಗೆ ಮಲಾಯಿ ಅಂತ ಹೇಳೋದು. ಓಕೆ, ಒಂದು 4-5 ಚಮಚ ಆಗುವಷ್ಟು ಈ ಹಾಲಿನ ಮೇಲಿನ ಕೆನೆ ಹಾಕಿದ್ದೀನಿ ನಾನಿಲ್ಲಿ. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ರೆಸಿಪಿ ಇದು. ಓಕೆ ನೋಡಿ, ಎಲ್ಲ ಸೇರಿಸಿ ಎಣ್ಣೆ ಸಪ್ರೇಟ್ ಆಗೋ ತನಕ ನಾನು ಬೇಯಿಸ್ಕೊಂಡಿನಿ. ಇವಾಗ ನೋಡ್ತಿರ್ಬೋದು ಘಮ್ ಅಂತಿರುತ್ತೆ ಈ ಟೈಮ್ನಲ್ಲಂತೂ. ವಾವ್, ಎಷ್ಟು ಮಸ್ತಾಗಿ ಬಂದಿದೆ. ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ಮಟರ್ ಬೆಂದಿದೆ ಇಲ್ಲ ಅಂಥೇಳಿ. ಬೆಂದಿದೆ ಇವಾಗ ಮಟರ್. ಬೆಂದಾದಮೇಲೆ ಇದರ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ವಾವ್, ನೋಡಿ ನಮ್ಮ ಮೇಥಿ ಮಲಾಯಿ ಮಟರ್ ಸಬ್ಜಿ ತಯಾರಾಗಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಡಿಫ್ರೆಂಟ್ ಆಗಿರುವಂತಹ ರುಚಿ ಕೂಡ ಹೌದು. ಈ ರೆಸಿಪಿನ ನೀವು ಪೂರಿ, ಪರೋಟ, ಚಪಾತಿ ಎಲ್ಲ ರೀತಿಯ ರೈಸ್ಗಳಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇಲ್ಲಿ ಹೋಟೆಲಲ್ಲಿ ಇದಕ್ಕೆ ಮೇಥಿ ಮಲಾಯಿ ಮಟರ್ ರೆಸಿಪಿ ಅಂತ ಹೇಳ್ತಾರೆ. ತುಂಬಾ ಡಿಮ್ಯಾಂಡಿ ಆಗಿರುವಂತಹ ರೆಸಿಪಿ ಕೂಡ ಹೌದು ಹೋಟೆಲ್ಗಳಲ್ಲಿ. ಸೊ ಒಂದು ಸ್ವಲ್ಪ ಖಂಡಿತ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ನಾನಿದು ಚಪಾತಿ ಜೊತೆ ಮಾಡಿದ್ದೀನಿ. ಇದು ತಂದೂರಿ ರೊಟ್ಟಿ ಕೂಡ ತಿನ್ಬೋದು ನೀವು. ಸೊ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಂದರೆ ನನಗಂತೂ ಬಾಯಲ್ಲಿ ನೀರು ಬರುತ್ತಿದೆ. ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು, ಏನೂ ಕಷ್ಟನೇ ಇಲ್ಲಲ್ವಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.